ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸಿಂಪಲ್ ಆಗಿರುವಂಥ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಒಂಥರ ಮನುಷ್ಯನಿಗೆ ಎನರ್ಜಿ, ಗ್ಲೂಕೋಸು ಅಥವಾ ಪವರ್ ಬೇಕು ಅಂತಂದರೆ ಎಲ್ಲದಕ್ಕೂ ಮೂಲವಾಗಿರುವಂಥದ್ದು ಹಣ ಗುರುಗಳು. ಸೊ ಮನೆಯಲ್ಲಿ ಎಲ್ಲ ಇರುತ್ತೆ ನಮ್ಮ ಕಿಚನಲ್ಲಿ, ಅಂದರೆ ಗ್ಲೂಕೋಸ್ ಇರ್ಬೋದು ಅಥವಾ ಏನಾದರೂ ನಾವು ತೊಗೊಂಡ್ರೆ ಎನರ್ಜಿ ಬರುವಂಥದ್ದು. ಆದರೆ ಮೂಲವಾಗಿ ಬೇಕಾಗಿರುವಂಥದ್ದು ಹಣ. ಸೊ ಈ ಹಣ ನಮ್ಮ ಮನೆಯಲ್ಲಿ ತಾಂಡವ ಆಡಬೇಕು ಅಥವಾ ನಮ್ಮನ್ನು ಹುಡುಕಿ ಬರಬೇಕು ಅಂತಂದರೆ ಏನಾದರೂ ರೆಮಿಡಿಯನ್ನು ತಿಳಿಸ್ಕೊಡ್ಬೋದಾ ಗುರುಗಳು? ಅದಿದ್ರೇ ಒಂದು ರೀತಿ ಪವರ್ ಅಂತ ಹೇಳ್ಬೋದು. ದುಡ್ಡು ಇವಾಗ ನಾವು ಸ್ಯಾಲ್ರಿ ಬಂದಾಗ ಎಷ್ಟು ಖುಷಿಯಾಗಿರ್ತೀವಿ, ಬರದೇ ಇದ್ದಾಗ ಎಷ್ಟು ಡಲ್ ಆಗಿರ್ತೀವಿ ಮಂತ್ ಎಂಡ್ ಬಂತು ಅಂತಂದರೆ. ಸೊ ಒಂದು ಪವರ್ ಬರಬೇಕು ನಮಗೆ ಅಂತಂದರೆ, ಹಣ ನಮ್ಮ ಜೊತೆ ಅಥವಾ ನಮ್ಮನ್ನು ಹುಡ್ಕೊಂಡು ಬರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಲ್ಲದಕ್ಕೂ ಎನರ್ಜಿ ಅದೇ ಅಂತೀರಾ? ಖಂಡಿತ ಗುರುಗಳೇ, ಅದಿದ್ರೆ ಒಂದು ರೀತಿ ಪವರ್ ಪ್ಯಾಕ್. ನಾವು ಎನರ್ಜಿ ಅಂದಿದ್ದಕ್ಕೆ ನನಗೆ ಜ್ಞಾಪಕ ಬಂದು ಅದನ್ನು ಹೇಳುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ರೆಮಿಡಿ ಬ್ರಹ್ಮಚಾರಿಗಳಿಗೆ ಅಲ್ಲ. ರಾತ್ರಿ 2 ಸ್ಪೂನ್ ಜೇನುತುಪ್ಪ, ಒಂದಷ್ಟು ದಾಲ್ಚಿನ್ನಿ ಚಕ್ಕೆಯ ಪುಡಿ, ಒಂದೇ 1 ತೊಟ್ಟು ಅಥವಾ 2 ತೊಟ್ಟು ನಿಂಬೆಯ ರಸ, ಈ ಹಸಿ ಶುಂಠಿ ಇದೆಯಲ್ಲ ಅದನ್ನು ನೀವು ಕೊಬ್ಬರಿ ತುರಿದಂಗೆ ತುರಿಬೇಕು. ಆ ರಸ ಹಾಕಬಾರ್ದು. ಆ ಹಸಿ ಶುಂಠಿಯ ನೀವು ತುರಿದ್ರೆ ಹೇಗೆ ಬರುತ್ತೆ ಕೊಬ್ಬರಿ ಬಂದಂಗೆ, ಆ ತುರಿದಿರ್ತಕ್ಕಂಥ ಹಸಿ ಶುಂಠಿಯ ಮಿಶ್ರವನ್ನ ಜೇನುತುಪ್ಪಕ್ಕೆ ಹಾಕಬೇಕು. 2 ತಾಸು ಬಿಟ್ಟು, ಅಂದರೆ ಸಾಯಂಕಾಲ 5-6 ಗಂಟೆಗೆ ಮಾಡಿ, ರಾತ್ರಿ 8-9 ಗಂಟೆಗೆ ದಂಪತಿಗಳಿದನ್ನು ಸ್ವೀಕಾರ ಮಾಡಬೇಕು. ಇನ್ನು ನಾನು ಆ ಎನರ್ಜಿ, ಆ ಶಕ್ತಿ ಬಗ್ಗೆ ಹೇಳೋದೇ ಬೇಡ. ಅಷ್ಟು ಅದ್ಭುತವಾದ ಶಕ್ತಿಯನ್ನು ಪಡ್ಕೊಳ್ತೀರಿ. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ನೀವೇನೇನೋ ಬಳಸ್ತೀರಲ್ಲ, ಯಾವುದ್ಯಾವುದೇ ಬಳಸ್ತೀರಲ್ಲ, ಅದು ಯಾವುದು ಬೇಡ. ಅಷ್ಟು ಶೀಘ್ರವಾಗಿ ಒಂದು ಎನರ್ಜಿ ಕೊಡ್ತಾ ಬರುತ್ತೆ. ಇದು ದಂಪತಿಗಳಿಗೆ ಅರ್ಥವಾಗತ್ತೆ. ಹಾಗೆಯೇ ಈಗ ನೀವು ಹೇಳಿದ ಒಂದು ಎನರ್ಜಿ ಇದೆಯಲ್ಲ, ಅದೇನು ಅಂತಂದರೆ, ಎಡಗೈಯಲ್ಲಿ ಹಣ ಹಿಡ್ಕೋಬೇಕು. ಎಷ್ಟಾದರೂ ಆಗಿರ್ಬೋದು, ಅವರ ಶಕ್ತಿ ಅನುಸಾರ. ಒಂದು ಬಂಡಲ್ ಸಮೇತ ಹಿಡ್ಕೋಬಹುದು, 2 ನೋಟ್ ಹಿಡ್ಕೋಬೋದು, 4 ಹಿಡ್ಕೋಬೋದು, ಒಂದೇ 1 ನೋಟ್ ಕೂಡ ಹಿಡ್ಕೋಬಹುದು. ಅದು ಹೇಗಿರಬೇಕು ಅಂತಂದರೆ, ಬ್ರಾಹ್ಮಿ ಮುಹೂರ್ತದ ಸಮಯವಾಗಿರಬೇಕು, ಅಥವಾ 11:30 ರಿಂದ 12:30 ಅಭಿಜಿನ್ ಮುಹೂರ್ತವಾಗಿರಬೇಕು, ಅಥವಾ ಮತ್ತೊಂದು ಸಮಯ ಅಂತಂದರೆ ಗೋಧುಳೆ ಲಗ್ನವಾಗಿರಬೇಕು. ಈ 3 ಮುಹೂರ್ತಗಳು ಬಹಳ ಪ್ರಾಶಸ್ತ್ಯವಾಗಿರುವಂಥದ್ದು. ದಂಪತಿಗಳಿಗೆ ರಾತ್ರಿಯೇ ಒಂದು ಸೃಷ್ಟಿ ಕಾರ್ಯಕ್ಕೆ ಹೇಗೆ ಪ್ರಾಶಸ್ತ್ಯವೋ, ಹಾಗೆಯೇ ಹಣವೂ ಕೂಡ ನಿಮ್ಮಲ್ಲಿ ಸೃಷ್ಟಿ ಆಗಿ ಬರಲೇಬೇಕು ಅಂತಂದರೆ, ನೀವು ಈ ಹಣವನ್ನು ಕೈಲಿ ಹಿಡ್ಕೊಂಡು ಬಲಗೈಯಲ್ಲಿ ಚಿಟಿಕೆ ಹಾಕಬೇಕು. 64 ಚಿಟಿಕೆಗಳು ಮನೆಯೆಲ್ಲ ಓಡಾಡ್ಬೋದು. ಮನೆಯೆಲ್ಲ ಅಥವಾ ನಿಮ್ಮ ರೂಮಲ್ಲೇ ಲಾಕ್ ಮಾಡಿ ಓಡಾಡಬಹುದು. ಓಂ ಅನಂತ ಸ್ವರೂಪಾಯ ಅಷ್ಟಮಂಗಳ ಸ್ವರೂಪಾಯ ಶೀಘ್ರಂ ಧನಂ ಆಗಚ್ಚ ಸ್ವಾಹ. ಈ ಚಿಟಿಕೆಗಳಿದಾವಲ್ಲ, ಆ ನೋಟು ಸುತ್ತು ನೀವು ಹಾಕ್ತಿದ್ರೆ ಬಹುಶಃ ಅದೊಂದು ಸೌಂಡ್ ಏನು ಮಾಡ್ಕೊಡತ್ತೆ ಅಂತಂದರೆ, ಈ ಹಣಕ್ಕೆ ನಮಗೆಲ್ಲದೆ ಮೆಡಿಟೇಷನ್ ಮಾಡುವಾಗ ಓಂಕಾರ ಹೇಗೋ ಹಾಗೇನೆ ಈ ಚಿಟಿಕೆಗಳು ಆ ಮಂತ್ರವನ್ನು ಹೇಳ್ತಾ 64 ಬಾರಿಗೂ ಅಧಿಕವಾಗಿ ನೀವು ಹೇಳ್ತೀನಿ ಅಂತಂದರೆ ಅಧಿಕ ಫಲವನ್ನು ಪಡೆದುಕೊಂಡೇ ತೀರ್ತೀರಿ ಬಂಧುಗಳೇ. ನೀವು ಇದು ಇಟ್ಕೊಂಡಿದ್ದೀರಲ್ಲ, ಈ ಹಣವನ್ನು ಅಪ್ಪಿತಪ್ಪಿಯೂ ಯಾರಿಗೂ ಕೊಡಬಾರದು. ಇದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬೇಕು, ಅಥವಾ ಮನೆಯ ತಿಜೋರಿ, ನಿಮ್ಮ ಕಪಾಟು, ನಿಮ್ಮ ಬ್ಯೂರಲ್ಲಿ ಇಟ್ಕೋಬೇಕು ಈ ಹಣವನ್ನು. ಮತ್ತು ಅದ್ರ ಮೇಲೆ ಯಾವುದಾದ್ರೂ ಒಂದು ಹಣ ಬಂದರೆ ಅದ್ರ ಮೇಲೆ ಇಡೋದು, ಅದನ್ನು ಯಥೇಚ್ಛ ಖರ್ಚು ಮಾಡೋದು. ನಿಮ್ಮ ಮನೆಯಲ್ಲಿ ಈಗ ನೀವು ಆ ಜೇನನ್ನು ತಿಂದರೆ ಎಷ್ಟು ಬೇಗ ಒಂದು ಎನರ್ಜಿ, ಒಂದು ಶಕ್ತಿ ಅನ್ನೋದು ಬಂತೋ, ಅಷ್ಟೇ ಶೀಘ್ರವಾಗಿ ಹಣ ಅನ್ನೋದು ನಿಮ್ಮ ಮನೆಯಲ್ಲಿ ತಾಂಡವ ಹಾಡುತ್ತೆ ಪ್ರೀತಿ ಬಂಧುಗಳೇ. ಸೊ ಇಷ್ಟೆಲ್ಲ ಒಳ್ಳೆ ರೆಮಿಡೀಸ್ನ ಎಲ್ಲಿಟ್ಟಿರ್ತೀರ ಗುರುಗಳೇ? ಯಾಕಂದರೆ ಇಷ್ಟು ಸಿಂಪಲ್ಲು. ನಾನೇನು ಅದಕ್ಕೆ ಖರ್ಚು ಮಾಡೋವಂಥದ್ದು ನೀವು ಇಲ್ಲಿ ತನಕ ಹೇಳೇ ಇಲ್ಲ ಬಿಡಿ. ಇದಕ್ಕೆ ಹೋಗಬೇಕು, ಇಷ್ಟು ದುಬಾರಿ ಕೊಟ್ಟು ತೊಗೊಳ್ಳೋವಂಥದ್ದಿಲ್ಲ. ಸೊ ಇಷ್ಟು ಒಳ್ಳೆ ರೆಮಿಡೀಸು ಎಲ್ಲಿದೆ ಗುರುಗಳೇ? ಅದೇ ನೀವು ಕೇಳ್ತೀರಾ. ಪ್ಲಸ್ ನಮ್ಮ ಹುಡುಗರು ಎಲ್ಲಾದರೂ ಹೋಗ್ತಾ ಮಾತಾಡುವಾಗ ಅವರು ತಕ್ಷಣ ಕೆಲವು ಪ್ರಶ್ನೆ ಕೇಳ್ತಾರೆ. ಆ ತಕ್ಷಣ ಪ್ರಶ್ನೆ ಕೇಳಿದಾಗ ನಾನು ತಕ್ಷಣ ಆನ್ಸರ್ ಹೇಳ್ತೀನಿ. ಅವ್ರಿಗೆ ಇದೆಲ್ಲ ಹೆಂಗೆ ಇಟ್ಕೊಳ್ತಿದ್ದೆ ಗುರುಗಳೇ ಅಂತ ನನಗೆ ಗೊತ್ತಿಲ್ಲ ಕಣಯ್ಯ, ನಾನು ತಿಕ್ಲ ಮೋಸ್ಟ್ಲಿ ಆ ದೇವ್ರು ನನಗೆ ಕೊಡ್ತಾನೇನೋ. ಹೇಳಿದೆ ನಮ್ಮ ಹುಡುಗ,
ಅವನೇನು ಕೇಳಿದ ಅಂದರೆ, ಗುರುಗಳೇ, ಈಗ ನಾವು ಈ ತ್ರೇತಾಯುಗದಲ್ಲೋ ದ್ವಾಪರ ಯುಗದಲ್ಲೋ ಈ ಬಾಣ ಬಿಟ್ಟರೆ, ಈಗ ರಾಮ ಬಾಣ ಬಿಟ್ಟರೆ, ಈ ಅರ್ಜುನ ಬಾಣ ಬಿಟ್ಟರೆ 1 2 3 4 ಹಂಗಾಗ್ಬಿಡ್ತಾ ಇದ್ವಲ್ಲ, ಹಾಗೆ ಆಗಲ್ವ ಈಗ ಅಂತಂದ. ಹಂಗಾಗಲ್ವ ಈಗ ಮಾಡೋಕ್ಕೆ ಅಂತಂದ. ಓ, ಏನು ಪ್ರಶ್ನೆ ಕೇಳ್ಬಿಟ್ನ ಇವನು ಅಂತ ನನಗೆ ಬಹುಶಃ ವಾಕ್ ಮಾಡೋವಾಗ ಕೇಳಿದ್ದೆ. ಅವನಿಗೆ ಒಂದು ಉತ್ತರ ಹೇಳಿದೆ ನನಗೆ. ನೋಡಿ ಕಣಯ್ಯ, ಈಗ ಒಂದು ಏರಿಯಾನಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ, ತುಂಬ ಇಂಪಾರ್ಟೆಂಟ್ ಕೆಲಸ ಅಂತಂದರೆ ಈ ಕರೆಂಟ್ ಲೈನ್ಗಳು ಇಷ್ಟು ವರ್ಷ ಅಂತ ಇರ್ತವೆ ಆ ವೈರ್ಗಳು, ಅದಾದಮೇಲೆ ಚೇಂಜ್ ಮಾಡಬೇಕು ಅದನ್ನು. ಹಾಗಾಗಿ ಹಿಂದಿನ ದಿವಸ ಅಥವಾ ಒಂದು ವಾರಕ್ಕೆ ಮೊದಲನೇ ಪತ್ರಿಕೆಯಲ್ಲಿ ಹಾಕ್ತಾರೆ, ಈ ಏರಿಯಾದಲ್ಲಿ ಇವತ್ತು ಬೆಳಗ್ಗಿನ ಸಂಜೆ ತನಕ ಪವರ್ ಕಟ್ ಮಾಡ್ತೀವಿ, ತೆಗೆಯಲಾಗುತ್ತೆ ಅಂತ ಹೇಳಿರ್ತಾರೆ. ಆವಾಗ ಅವರು ಪೂರ್ಣವಾಗಿ ಅದನ್ನು ಹೊಸದಾಗಿ ಹಾಕ್ತಾರೆ. ಹಾಗೇನೆ ಇದನ್ನು ಕಲಿಯುಗದಲ್ಲಿ ಕಟ್ ಮಾಡಲಾಗಿದೆ ಈ ವಿದ್ಯೆಯನ್ನು. ಯಾಕೆ ಏನಾರಕ್ಕೆ ಬಳಸ್ಬಿಡ್ತಾರೆ ಅವರು. ಇದನ್ನ ಹೇಳಿದೆ, ಅವ್ನು ಸ್ಟಾಪ್ ಆಗ್ಬಿಟ್ಟ. ಇದು ನನಗೆ ಮೊದಲು ಇರಲ್ಲ. ಆಮೇಲೆ ನಿಮ್ಮ ಪ್ರಶ್ನೆಗಳು ಬರ್ತವಲ್ಲ, ಅದಕ್ಕೆ ತಕ್ಕದಾದ ಸಮಾಧಾನ ಬಹುಶಃ ಮೊನ್ನೆ ಯಾರೋ ಬಂದವರು ಹೇಳಿದೆ ನಾನು, ಸ್ವಾಮೀಜಿ ನೀವು ನನಗೆ ಸಣ್ಣದೊಂದು ರೆಮಿಡಿ ಕೊಟ್ಟಿದ್ದೆ ಸ್ವಾಮೀಜಿ, ನನ್ನ ಬದುಕನ್ನು ಕಟ್ಕೊಂಡೆ ಸ್ವಾಮೀಜಿ, ಅದರಲ್ಲಿ ನನ್ನ ಬದುಕನ್ನು ಕಟ್ಕೊಂಡೆ. ಬಹುಶಃ ನನ್ನ ಮಕ್ಕಳಾಗಿರ್ಬೋದು, ನನ್ನ ಮನೆಯವರು ಹೇಳಿದ ಮಾತು ಕೇಳಕ್ಕೆ ಚಾನ್ಸೇ ಇಲ್ಲ. 10 ವರ್ಷಗಳು ದೂರ ಇದ್ವಿ, ದಂಪತಿಗಳು ಹೊಂದಾಗ್ಲಿಕ್ಕೆ ಒಂದು ರೆಮಿಡಿ ಹೇಳಿದ್ರಿ ಗುರುಗಳೇ. ಅದು ಬಹುಶಃ ನಮ್ಮ ಜೀವಮಾನದಲ್ಲಿ ಬೇರೆ ಬೇರೆ ಅಂತ ನನ್ನ ಮನಸ್ಸಿಗೆ ನಾನೇ ಹೇಳಿಕೊಂಡು ದೂರ ಸರಿದವಳು ಇವತ್ತು ಅಷ್ಟು ಖುಷಿಯಾಗಿ ಜೀವನ ಮಾಡ್ತಾ ಇದ್ವಿ ಅಂತೇಳಿ ಒಂದು ಅಮ್ಮ ಒಂದು ಮಣ ಹಣ್ಣುಗಳೆಲ್ಲ ತೊಗೊಂಡು ಸಂಭಾವನೆ ತಂದಿದ್ಲು. ಜಾತಕ ಕೇಳಕ್ಕೆಲ್ಲ ಬಂದಿತ್ತು. ನಾನು ಸಂಭಾವನೆ ತೆಗೆದುಕೊಳ್ಳಲ್ಲಮ್ಮ, ತಗೊಳ್ಳಿ ಅಂದರೆ ಸ್ವಲ್ಪ ಆ ಹಣ್ಣನ್ನು ತೆಗೆದುಕೊಂಡೆ. ಅದು ಏನಂತಂದರೆ ಬಹುಶಃ ನಾನೇನೋ ಮಹಾ ಸಾಧಿಸಿಬಿಟ್ಟಿದ್ದೀನಿ ಅಂತ ಹೇಳ್ತಿಲ್ಲ, ಅದೊಂದು ಅನುಷ್ಠಾನ. ಈಗ ನಾನೊಂದು 20 ವರ್ಷಗಳಿಂದ ಒಂದು ಹೋಮ ಮಾಡ್ತಾಯಿದ್ದೀನಿ, ಪ್ರತಿನಿತ್ಯ ಹೋಮ ಮಾಡ್ತಾಯಿದ್ದೀನಿ ಅಂತಂದರೆ ನೀವು ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಆ 20 ವರ್ಷಗಳಲ್ಲಿ ನಾವು ಹಾಕಿ ಸುಟ್ಟಿರ್ತಕ್ಕಂಥ ಆ ಸಮಿತ್ತುಗಳು, ಲಾಜ, ಲಾವಂಚ, ಆ ಒಂದು ರೇಷ್ಮೆಯ ಕಣ, ಒಣಕೊಬ್ಬರಿ ಬಟ್ಲು, ದ್ರಾಕ್ಷಿ ಗೋಡಂಬಿ, ಕಲ್ಸಕ್ಕರೆ, ಎಕ್ಸೆಟ್ರಾ 108 ಮೂಲಿಕೆಗಳು. ಇದಕ್ಕೆ ತುಪ್ಪ ಅಂತೂ ನಾನು ಕಾಂಪ್ರಮೈಸ್ ಆಗಲ್ಲ, ಅಷ್ಟು ಕ್ವಾಲಿಟಿ ಇರ್ತಕ್ಕಂಥ ತುಪ್ಪವನ್ನೇ ಹಾಕಿ ಸುಟ್ಟಿರ್ತಕ್ಕಂಥ 20 ವರ್ಷಗಳು ಆ ಒಂದು ಭಸ್ಮ ಇದೆಯಲ್ಲ, ಆ ರಕ್ಷೆ ಇದೆಯಲ್ಲ, ನಾನು ಬರೆದಿರೋ ಬೀಜಾಕ್ಷರಗಳಿಗೆ ಬಹುಶಃ ನನಗೆಲ್ಲಿ ಅಂತಂದರೆ ನನ್ನ ಬೀಜಾಕ್ಷರ ನನಗೆ ಬಹುಶಃ ಇದಾಗುತ್ತೋ ಇಲ್ವೋ, ಅಮ್ಮಯ್ಯ ಈ ಒಂದು ಯಾಗ ಮಾಡಿದ್ದೀನಲ್ಲ, ಈ ರಕ್ಷೆ ಇದಕ್ಕೆ ಹಾಕಿದಾಗ 20 ವರ್ಷಗಳದ್ದು ಅದು ಬಹುಶಃ ಅದಾಗೇ ಇದ್ದಾಗ. ಆಮೇಲೆ ಮಾನಸ ಸರೋವರದ್ದು ನೀರಿರುತ್ತೆ, ಆ ನೀರಲ್ಲಿ ನನ್ನ ಹತ್ರ ಈಗಲೂ ಇದೆ ಆ ಮಾನಸ ಸರೋವರ. ಆ ಯಂತ್ರ ಅದ್ರಲ್ಲಿ ಮುಟ್ಟಿ ಎಬ್ಬಿಸ್ತೀನಲ್ಲ, ಅಬ್ಬಯ್ಯ ಶಿವ ಇದರಲ್ಲಿ ಇದ್ದಾನೆ ಬಿಡಿ ಈಗ ಅಂತ ಹೇಳ್ಕೊಡ್ತೀನಿ ನೋಡಿ. ಅದು ಅವ್ರು ಕೆಲಸ ಮಾಡಿಕೊಡ್ಲೇಬೇಕಾಗತ್ತೆ. ಹಾಗೇ ಪ್ರತಿಯೊಂದು ಕೂಡ 20 ವರ್ಷಗಳಿಂದ ಇದ್ದದ್ದು ಒಂದು ಶಕ್ತಿ ಏನು ಪಡೆದುಕೊಂಡಿರುತ್ತೋ ಅದನ್ನು ನಾನು ಮಾತಾಡಿಸ್ತೆ ಬಿಟ್ಟರೆ ನಾನು ಮಾತಾಡಲ್ಲ. ಎಲ್ಲೋ ಮೈಕ್ ಇರುತ್ತೆ, ಅಂದರೆ ಸೌಂಡ್ ಬಾಕ್ಸ್ ಇರುತ್ತೆ, ಎಲ್ಲೋ ಸ್ಟೇಜ್ ಮೇಲೆ ಮಾತಾಡ್ತಿರ್ತಾರೆ, ಸುಮಾರು 2,000 ಜನ ಇರ್ತಾರೆ, ಅಲ್ಲೆಲ್ಲೋ ಒಂದು ಸೌಂಡ್ ಬಾಕ್ಸ್ ಇದೆ, ಆ ಸೌಂಡ್ ಬಾಕ್ಸಲ್ಲಿ ವಾಯ್ಸ್ ಬರ್ತಾ ಇದೆ, ಆದರೆ ಆ ಸೌಂಡ್ ಬಾಕ್ಸ್ ಮಾತಾಡ್ತಾ ಇಲ್ಲ. ಯಾರ ಹತ್ರ ಮೈಕ್ ಮಾತಾಡ್ತಿರೋದು ನಾನು. ಹಾಗೆ ಬಹುಶಃ ನನಗೆ ದೇವಿ ಏನು ಕೊಡ್ತಾಳೋ ಅದನ್ನು ಈ ಸೌಂಡ್ ಬಾಕ್ಸಲ್ಲಿ ನಿಮಗೆ ಕೇಳಿಸ್ತೀನಿ ಬಿಟ್ಟರೆ ಅದು ನಾನೆಲ್ಲ ಮಾತಾಡೋದು ಪ್ರೀತಿಯ ಬಂಧುಗಳಿಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ನಾಲೆಜ್ಗಂತೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರುಗಳೇ. ಜೊತೆಗೆ ನನಗೆ ಗೊತ್ತಿರೋ ಅಂಥವ್ರು ಕಾರ್ಯಕ್ರಮವನ್ನು ಅಥವಾ ಅಸ್ಟ್ರಾಲಜಿ ನಮ್ಮದೇ ಇರೋರು ಜಸ್ಟ್ ಒಂದು ವಿಡಿಯೋ ಶೇರ್ ಮಾಡಿದ್ಮೇಲೆ ಅವ್ರು ನಿಮ್ಮ ಕಂಪ್ಲೀಟ್ ಫಾಲೋವರ್ ಆಗಿದ್ದಾರೆ. ನಾನೇ ಕೆಲವೊಂದು ವಿಚಾರಗಳನ್ನ ಮರ್ತಿದ್ರು ಇದನ್ನು ಹೇಳಿದ್ವಿ, ಫಾಲೋ ಮಾಡಿದ್ವಿ ಅಂತ ಸ್ವತಃ ನನ್ನ ಫ್ರೆಂಡ್ಸು, ನೇಬರ್ಸ್ ಈ ಥರ ತಿಳಿಸ್ತಿದ್ದಾರೆ. ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಸೊ ಕೇಳ್ತಾ ಇದ್ರೆ ಇಷ್ಟು ಹೆಂಗೆ ಹೊಳಿತು ಇವ್ರಿಗೆ ಅಂತ ನನಗೆ ಆಶ್ಚರ್ಯ ಬಂತು, ಅದಕ್ಕೋಸ್ಕರ ಕೇಳಿದೆ. ಎನಿವೆ ಉತ್ತಮವಾಗಿರುವಂಥ ರೆಮಿಡಿಯನ್ನು ನಮಗೆ ಈ ಮನಿ ಒಂದು ಪವರ್ ಅಂತ ಹೇಳಿದೆ, ಆ ಪವರ್ ನಮಗೆ ಬರಬೇಕು ಅಂದರೆ ನಾವು ಮನೆಯಲ್ಲಿ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.